ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ನಾನಿವತ್ತು ಸುಲಭವಾದ ಪೊಟ್ಯಾಟೊ ಫ್ರೈ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಒಂದು ದೊಡ್ಡ ಸೈಜಿನ ಪೊಟ್ಯಾಟೊನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಲ್ಲಿ ವಾಶ್ ಮಾಡಿಕೊಂಡು ತೊಗೋಬೇಕು. ನೀವು ಸಿಪ್ಪೆ ಬೇಡ ಅಂದರೆ ಸಿಪ್ಪೆ ತೆಗೆದು ಇದನ್ನು ಕ್ಲೀನಲ್ಲಿ ವಾಶ್ ಮಾಡಿ ಇದನ್ನು ಈ ಸೈಜಿಗೆ ಕಟ್ ಮಾಡಬೇಕು. ನೋಡಿ, ಇದನ್ನು ಈ ಥರ ತುಂಬ ತೆಳುವಾಗಿ ಅಲ್ಲ, ತುಂಬ ದಪ್ಪವಾಗಿ ಅಲ್ಲ, ಈ ಸೈಜಲ್ಲಿ ಕಟ್ ಮಾಡ್ಬೋದು. ಹೀಗೆ ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಇದಕ್ಕೆ ನಾವು ಪೊಟ್ಯಾಟೊ ಬದಲಿಗೆ ಹೀರೆಕಾಯಿ ಮತ್ತು ಬದನೆಕಾಯಿನೂ ಸಹ ಮಾಡ್ಬೋದು ಫ್ರೈ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಪೊಟ್ಯಾಟೊದಲ್ಲೂ ತುಂಬ ಚೆನ್ನಾಗಿರುತ್ತೆ. ಇದೇ ಮಸಾಲೆಗೆ ಹೀರೆಕಾಯಿ ಮತ್ತು ಬದನೆಕಾಯಿನ ಹಾಕಿ ಮಾಡ್ಬೋದು. ನೋಡಿ, ನಾನು ಈ ಪೊಟ್ಯಾಟೊನ ಈ ತೆಳ್ಳಗೆ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬೌಲ್ ತಗೊಂಡು ಆ ಬೌಲಿಗೆ ನಾನು ಒಂದು 3 ಸ್ಪೂನ್ ಆಗುವಷ್ಟು ಸಣ್ಣ ರವೆನ ಹಾಕಿದ್ದೀನಿ. ಚಿರೋಟಿ ರವೆ ಅಂತ ಹೇಳ್ತಾರೆ, ಅದನ್ನು ಹಾಕಿ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಬೋದು, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ಇದಕ್ಕೆ ನಾನು 1 ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿದ್ದೀನಿ. ನಾನು ಇದರಲ್ಲಿ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ತವಾ ಇಟ್ಟು ಅದಕ್ಕೆ ನಾನು ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕಿದ್ದೀನಿ. ಹಾಕಿ ಆಯಿಲ್ ಬಿಸಿ ಆಗೋಕ್ಕಿಟ್ಟಿದ್ದೀನಿ. ಈಗ ನಾನು ಮಾಡಿಟ್ಟಿರುವ ಈ ಮಸಾಲೆಗೆ ತೆಳ್ಳಗೆ ಕಟ್ ಮಾಡಿಟ್ಟಿರುವ ಈ ಪೊಟ್ಯಾಟೊನ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಇದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈಗ ಇದನ್ನು ಒಂದೊಂದನ್ನೇ ಫ್ರೈ ಮಾಡಬೇಕು. ಇದು ತವಾ ಫ್ರೈ ಮಾಡಬೇಕು, ತುಂಬ ಸೂಪರಾಗಿ ಬರುತ್ತೆ. ಹೀಗೆ ಎಲ್ಲ ಪೊಟ್ಯಾಟೊ ಸ್ಲೈಸ್ಗಳನ್ನು ನಾನು ತವಾದ ಮೇಲೆ ಫ್ರೈ ಮಾಡೋಕ್ಕೆ ಇಡ್ತೀನಿ. ಈಗ ಇಟ್ಟು ಇದನ್ನು ನಾನು ಒಂದು 3 ನಿಮಿಷಗಳ ಕಾಲ ಬೇಯೋಕ್ಕೆ ಇಡ್ತೀನಿ. ಇದು ಫ್ಲೇಮ್ ಸ್ಲೋ ಅಲ್ಲಿಟ್ಟು 3 ನಿಮಿಷಗಳ ಕಾಲ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು. 3 ನಿಮಿಷ ಆಗಿದೆ. ಈಗ ನಾವು ಓಪನ್ ಮಾಡಿ ನೋಡಿ, ಈಗ ಒಂದು ಸೈಡು ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಅದನ್ನು ಟರ್ನ್ ಮಾಡಿ ಹಾಕಬೇಕು. ಹಾಕಿ ಅದನ್ನು ಕ್ರಿಸ್ಪಿ ಆಗೋ ತನಕ ಅದನ್ನು ಫ್ರೈ ಮಾಡಬೇಕು. ಈಗ ನೋಡಿ, ಇದನ್ನೆಲ್ಲ ಟರ್ನ್ ಮಾಡಿ ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಇಡ್ತೀನಿ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಒಂದು ಚಾಕುವಿನಿಂದ ಹೀಗೆ ಚುಚ್ಚಿದಾಗ ಅದು ಸಾಫ್ಟಾಗಿ ಒಳಗೋಗುತ್ತೆ, ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾವು ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿಯಾಗಿ ಮಾಡ್ಬೋದು, ಹಾಗೆ ಬೇಕಾದರೆ ಹಾಗೆ ತಿನ್ಬೋದು. ಇದು ಕ್ರಿಸ್ಪಿಯಾಗಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಒಂದೊಂದನ್ನೇ ತೆಗಿತೀನಿ. ಇದು ಸೂಪರಾಗಿ ಬಂದಿದೆ. ಇದನ್ನು ನಾವು ಅನ್ನ ರಸಂ ಮಾಡಿದಾಗ ನೆಂಚ್ಕೊಳ್ಳೋಕ್ಕೆ ಇದನ್ನು ಮಾಡಿ ತಿನ್ಬೋದು. ಸೂಪರಾಗಿ ಚೆನ್ನಾಗಿರುತ್ತೆ. ಫಿಶ್ ಫ್ರೈ ಎಲ್ಲ ಮಾಡಿ ತಿಂದು ಇದು ಬೇಜಾರಾದರೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಸೂಪರಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮಾಡೋಕ್ಕೂ ತುಂಬ ಈಸಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ.